ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜಕೀಯದಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರೂ ಅಲ್ಲ ಅಂತ. ಈ ಮಾತು 100% ಸತ್ಯ. ಯಾಕಂದ್ರೆ ಸಂದರ್ಭ ಸನ್ನಿವೇಶಕ್ಕೆ ತಕ್ಕಂತೆ ಬದಲಾಗಿರ್ತಾರೆ ಅಷ್ಟೇ. ಯಾಕಂದ್ರೆ ರಾಜಕೀಯಕ್ಕೆ ಹೋದವರೆಲ್ಲ ಅಧಿಕಾರಕ್ಕಾಗಿ ಹೋರಾಡೋದು, ಪಟ್ಟದ ಮೇಲೆ ಕೂರ್ಬೇಕು ಅನ್ನೋ ಕಾರಣಕ್ಕಾಗಿ ನಾನಾ ಸರ್ಕಸ್ ಮಾಡೋದು. ಇಂಥ ಸಂದರ್ಭದಲ್ಲಿ ಹತ್ತಾರು ಬದಲಾವಣೆ ಆಗ್ತಾ ಇರುತ್ತೆ. ಕೆಲವರ ನಡುವೆ ರಾಜಕೀಯ ವೈಷಮ್ಯ ಬೆಳೆದ್ರೆ ಇನ್ನೂ ಕೆಲವರು ಪಕ್ಷವನ್ನೇ ಬಿಟ್ಟು ಹೋಗೋ ನಿರ್ಧಾರಕ್ಕೆ ಬರ್ತಾರೆ. ಅಧಿಕಾರ ಸ್ಥಾನಮಾನ ಅಂದಾಗ ಬಹುತೇಕ ರಾಜಕೀಯ ನಾಯಕರು ಸ್ಥಾನ ಪಲ್ಲಟ ಮಾಡಿದ್ದೇ ಜಾಸ್ತಿ. ಇದೇನು ಇಂದು ನಿನ್ನೆ ಶುರುವಾದ ಟ್ರೆಂಡ್ ಅಲ್ಲ ಬಿಡಿ. ರಾಜಕೀಯ ಇತಿಹಾಸದಲ್ಲಿ ತುಂಬಾ ಹಳೆಯದ್ದು. ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದೀವಿ ಅನ್ಕೊಂಡ್ರ? ಅದಕ್ಕೂ ಒಂದು ಕಾರಣ ಇದೆ. ಬೇಲೂರು ಶಾಸಕ ಸುರೇಶ್ ಅವರ ಮಗನ ಮದುವೆಯಲ್ಲಿ ಅಚ್ಚರಿಯ ಪ್ರಸಂಗವೊಂದು ನಡೆದಿದೆ. ಅದರಲ್ಲೂ ರಾಜ್ಯ ರಾಜಕಾರಣ ಕಂಡ ಅತ್ಯಂತ ಮುತ್ಸದ್ದಿಗಳು ಹಾಗೂ ರಾಜಕೀಯ ಅನ್ನೋ ಚದುರಂಗದ ಸಿಪಾಯಿಗಳು ಮುಖಾಮುಖಿಯಾಗಿದ್ದಾರೆ. ಸಿದ್ದರಾಮಯ್ಯ ಹಾಗೂ ದೇವೇಗೌಡ ಅವರ ಸಮಾಗಮ ಆಗಿದೆ. ಇದು ಹತ್ತಾರು ಚರ್ಚೆಗೆ ಕಾರಣ ಆಗಿದೆ. ಒಂದು ಭೇಟಿ ಹಿಂದೆ ಹತ್ತಾರು ಪ್ರಶ್ನೆ ಹುಟ್ಕೊಳ್ಳುವಂತೆ ಮಾಡಿದೆ. ಒಂದು ಕಾಲದ ಹಳೆ ದೋಸ್ತಿ ಮತ್ತೆ ಒಂದಾಯ್ತಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಸಿದ್ದರಾಮಯ್ಯ ಹಾಗೂ ದೇವೇಗೌಡರು ಮತ್ತೆ ಕೈ ಜೋಡಿಸ್ತಾರ? ಅಹಿಂದ ಯಾತ್ರೆಗೆ ಮುನ್ನುಡಿ ಬರೆಯಲು ಸಿದ್ಧರಾಗಿರೋ ಸಿದ್ದರಾಮಯ್ಯ ದೇವೇಗೌಡರ ಕೈ ಬಲಪಡಿಸ್ತಾರ? ಸಿದ್ದರಾಮಯ್ಯ ಹಾಗೂ ದೇವೇಗೌಡ ಅವರ ಭೇಟಿ ಹಿಂದಿರೋ ಅಸಲಿ ಕಾರಣ ಆದ್ರೂ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಲ್ಲದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯರೇ, ರಾಜಕೀಯ ಅನ್ನೋದು ಒಂಥರ ಮಾಯಾ ಕನ್ನಡಿ ಇದ್ದಂತೆ. ಇದನ್ನ ಅಷ್ಟು ಸುಲಭವಾಗಿ ಎಲ್ಲರೂ ಅರಿತುಕೊಳ್ಳೋದು ಕಷ್ಟ. ಆಲ ಅಗಲ ತಿಳಿದವರು ತುಂಬಾ ಕಮ್ಮಿ. ಯಾಕಂದ್ರೆ ಯಾವ ಕ್ಷಣದಲ್ಲಿ ಯಾವ ಹಂತದಲ್ಲಿ ಯಾರು ಬದಲಾಗ್ತಾರೋ ಹೇಳೋದಿಕ್ಕಾಗಲ್ಲ. ನಿಷ್ಠಾವಂತ ಅನ್ಸ್ಕೊಂಡವರೇ ಬುಡಮೇಲು ಮಾಡಬಹುದು. ಈಗ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇರೋ ಬೆಳವಣಿಗೆ ನೋಡ್ತಾ ಇದ್ರೆ ಹತ್ತಾರು ಅನುಮಾನ ಹುಟ್ಟಿಸ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪಕ್ಷ ನಿಷ್ಠೆ ಬಗ್ಗೆ ಯಾರು ಮಾತನಾಡಂಗಿಲ್ಲ ಬಿಡಿ. ಸಿದ್ದರಾಮಯ್ಯ ಜನತಾ ಪರಿವಾರದಿಂದ ಬಂದವರೇ ಆಗಿರಬಹುದು. ಆದರೆ ಕಾಂಗ್ರೆಸ್ಗೆ ಬಂದ ಮೇಲೆ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಿಷ್ಠಾವಂತ ನಾಯಕನಾಗಿ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಅದರ ಪ್ರತಿಫಲವೇ 2 ಬಾರಿ ಸರ್ಕಾರ ರಚನೆಯಾಗಿದ್ದು. ಹೀಗಾಗಿಯೇ ದಿಲ್ಲಿ ನಾಯಕರು ಕೂಡ ಸಿದ್ದರಾಮಯ್ಯಗೆ 2 ಬಾರಿ ಸಿಎಂ ಸ್ಥಾನ ನೀಡಿದ್ದು. ಕೊನೆಗೆ ರಾಹುಲ್ ಹೇಳಿದ ಒಂದೇ ಒಂದು ಮಾತಿಗೆ ಹಿಂದೆ ಮುಂದೆ ಯೋಚಿಸದೆ ಸಿಎಂ ಸ್ಥಾನದಿಂದಲೇ ಕೆಳಗಿಳಿದ್ರು. ಅವತ್ತು ಸಿಎಂ ಸ್ಥಾನ ಬಿಟ್ಕೊಟ್ಟ ಸಿದ್ದು ಈಗ ಮೊದಲಿನಂತಿಲ್ಲ. ಕಾಂಗ್ರೆಸ್ನಲ್ಲಿ ಸಿದ್ದು ಮಾತಿಗೆ ಮನ್ನಣೆ ಸಿಗ್ತಾ ಇಲ್ವೋ, ಸಿದ್ದರಾಮಯ್ಯರನ್ನ ದೂರ ಮಾಡೋದಕ್ಕೆ ನೋಡ್ತಿದಾರೋ ಅಥವಾ ಸಿದ್ದರಾಮಯ್ಯ ಅವರೇ ಮುನ್ಸ್ಕೊಂಡಿದಾರೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧವೇ ಬೇಸರಗೊಂಡಿರೋದಂತೂ ಸತ್ಯ. ಇತ್ತೀಚೆಗಿನ ಬೆಳವಣಿಗೆಗಳೇ ಇದಕ್ಕೆ ತಾಜಾ ಉದಾಹರಣೆ. ಅಹಿಂದ ಯಾತ್ರೆ, ಮೌನ ಸಂದೇಶ, ತಮ್ಮವರಿಗೆ ಸಚಿವ ಸ್ಥಾನ ನೀಡಿಲ್ಲ ಅನ್ನೋ ಸಿಟ್ಟು. ಇದರ ಮಧ್ಯೆ ಈಗ ಸಿದ್ದರಾಮಯ್ಯ ಹಾಗೂ ದೇವೇಗೌಡ ಅವರ ಈ ಆತ್ಮೀಯತೆ ಹತ್ತಾರು ನಿಗೂಢಾರ್ಥ ನೀಡೋದಕ್ಕೆ ಶುರು ಮಾಡಿದೆ. ಆತ್ಮೀಯರೇ, ಈ ಫೋಟೋ ನೋಡಿದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತಾರು ಚರ್ಚೆ ಹುಟ್ಕೊಂಡಿದೆ. ರಾಜ್ಯವನ್ನ ಮುನ್ನಡೆಸಲು ಮುತ್ಸದ್ದಿಗಳ ಅವಶ್ಯಕತೆ ಇದೆ. ಹಾಗಾಗಿ ಈ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಅನ್ನೋದು ರಾಜ್ಯದ ಜನರ ಆಸೆ ಆಶಯ ಅಂತ ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಿದ್ದಾರೆ. ಆತ್ಮೀಯರೇ, 2 ದಿನದ ಹಿಂದಷ್ಟೇ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರನ್ನ ನಾನೇ DCM ಮಾಡಿದ್ದು ಅಂದಿದ್ರು. 3-4 ಮಂದಿ DCM ಮಾಡಲು ಹೊರಟಿದ್ರು. ಆದ್ರೆ ನಾನು ಒಬ್ಬರನ್ನೇ ಮಾಡಿ ಅಂತ ಮಾಡಿಸಿದ್ದೆ ಅಂದಿದ್ರು. ಇದಕ್ಕೆ ಉತ್ತರಿಸಿದ ಪರಮೇಶ್ವರ್ ಅಚ್ಚರಿಯ ಹೇಳಿಕೆ ನೀಡಿದ್ರು. ಸಿಎಂ ಸ್ಥಾನಕ್ಕೆ ನನ್ನ ಹೆಸರು ಸೂಚಿಸಿದ್ರು, ಆದ್ರೆ ಸಿಎಂ ಸ್ಥಾನ ನೀಡದಿದ್ದಾಗ ನನಗೆ DCM ಸ್ಥಾನ ಕೊಡಿಸಿದ್ರು ಅಂತ ಹೊಸ ಬಾಂಬ್ ಹಾಕಿದ್ರು. ಅಲ್ಲಿಗೆ DKಶಿ ಸಿಎಂ ಆಗೋದು ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇರ್ಲಿಲ್ವಾ? ತಾವು ಸಿಎಂ ಸ್ಥಾನದಿಂದ ಕೆಳಗಿಳಿಯುವಾಗ DKಶಿ ಬದಲಿಗೆ ಪರಮೇಶ್ವರ್ ಅವರನ್ನ ಸಿಎಂ ಮಾಡಿ ಅಂದಿದ್ರ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಜೊತೆಗೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಸ್ವಪಕ್ಷದ ವಿರುದ್ಧವೇ ಬೇಸರಗೊಂಡಂತೆ ಕಾಣ್ತಾ ಇದೆ. ದಿಲ್ಲಿ ನಾಯಕರು ಸಿದ್ದು ಮಾತಿಗೆ ಮಣೆ ಹಾಕ್ತಿಲ್ಲ ಅನ್ನೋ ಸುದ್ದಿಯೂ ಹರಿದಾಡ್ತಾ ಇದೆ. ಹೀಗಾಗಿ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ಇಂಥ ಹೊತ್ತಲ್ಲೇ ಈ ಇಬ್ಬರು ನಾಯಕರು ಭೇಟಿ ಮಾಡಿರೋದು ಕುತೂಹಲಕ್ಕೆ ಕಾರಣ ಆಗಿದೆ ಅಷ್ಟೇ. ಆತ್ಮೀಯರೇ, ಒಂದು ವಿಷಯ ನೆನಪಲ್ಲಿರಲಿ. ಈ ಕ್ಷಣಕ್ಕೂ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಪರವಾಗಿರೋ ಶಾಸಕರ ಸಂಖ್ಯೆ ಹೆಚ್ಚಿದೆ. ಹೀಗಾಗಿಯೇ ಅಲ್ವಾ ಸಿಎಂ ಸ್ಥಾನದಿಂದ ಕೆಳಗಿಳಿಯುವಾಗ ಶಾಸಕರ ವೋಟಿಂಗ್ ಮಾಡಿ ಅಂತ ಕೆಲವು ಶಾಸಕರು ಪಟ್ಟು ಹಿಡಿದಿದ್ದು. ಶಾಸಕಾಂಗ ನಾಯಕನನ್ನ ಆಯ್ಕೆ ಮಾಡೋದು ಶಾಸಕರು. ಶಾಸಕರ ಬಲ ಯಾರಿಗೆ ಹೆಚ್ಚಿದೆ ಅವರೇ ಸಿಎಂ ಆಗಲಿ ಅಂತಾನೂ ಹೇಳಿದ್ರು. ಆದ್ರೆ ಶಾಸಕರ ವೋಟಿಂಗ್ ಮೇಲೆ ಹೋಗಿದ್ರೆ DKಶಿ ಸಿಎಂ ಆಗೋದಕ್ಕೆ ಸಾಧ್ಯವೇ ಇರಲಿಲ್ಲ. ಇದು ದೆಹಲಿ ನಾಯಕರಿಗೂ ಗೊತ್ತಿತ್ತು, ಸಿದ್ದರಾಮಯ್ಯಗೂ ಗೊತ್ತಿತ್ತು.
ಹೀಗಾಗಿಯೇ ದಿಲ್ಲಿ ನಾಯಕರು ತಮ್ಮದೇ ನಿರ್ಧಾರ ಘೋಷಿಸಿದ್ದು ಈ ಕ್ಷಣಕ್ಕೂ ಸಿದ್ದು ಹಿಂದೆ ದೊಡ್ಡ ಸೈನ್ಯವೇ ಇದೆ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯರನ್ನ ನೆಗ್ಲೆಕ್ಟ್ ಮಾಡಿದಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೊಡೆತ. ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಹಾಗೂ ದೇವೇಗೌಡರ ಕುಟುಂಬದ ನಡುವೆ ಒಂದೊಳ್ಳೆ ಬಾಂಧವ್ಯ ಬೆಳೆದುಕೊಂಡಿದೆ. ಅದು ರಾಜಕೀಯವಾಗಿಯೋ ಅಥವಾ ಹಳೆ ಸಂಬಂಧವೋ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿದ್ದಷ್ಟು ದಿನವೂ ಕುಮಾರಸ್ವಾಮಿ ಆಗಲಿ ದೇವೇಗೌಡರು ಆಗಲಿ ಆ ಮಟ್ಟಿಗಿನ ಹೋರಾಟ ಮಾಡಿದ್ದಿಲ್ಲ. ವಿಪಕ್ಷ ಸ್ಥಾನದಲ್ಲಿ ನಿಂತು ಸರ್ಕಾರದ ವಿರುದ್ಧ ಗುಡುಗಿದ್ದಿಲ್ಲ. ಅದೇ ಸಿದ್ದರಾಮಯ್ಯ ಕೆಳಗಿಳಿತಾ ಇದ್ದಂತೆ ಕುಮಾರಸ್ವಾಮಿಯಂತೂ ಫುಲ್ ಆಕ್ಟಿವ್ ಆಗಿದ್ದಾರೆ. ಡಿಕೆಶಿ ಸಿಎಂ ಆದ ಬೆನ್ನಲ್ಲೇ ರಾಜ್ಯ ರಾಜಕೀಯದ ಕಡೆಗೆ ಹೆಚ್ಚಿನ ಗಮನ ಹರಿಸ್ತಿದ್ದಾರೆ. ಬಿಡದಿ ಹೋರಾಟ ಸೇರಿದಂತೆ ನಾನಾ ಹೋರಾಟ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಮಾತ್ರ ಅಲ್ಲ, ನಿಖಿಲ್, ದೇವೇಗೌಡರು ಸೇರಿದಂತೆ ಎಲ್ಲ ನಾಯಕರು ಕೂಡ ಸರ್ಕಾರದ ವಿರುದ್ಧ ಅಖಾಡಕ್ಕಿಳಿದಿದ್ದಾರೆ. ಹೀಗಾಗಿಯೇ ಈ ಎಲ್ಲ ಅಂಶಗಳನ್ನ ತಾಳೆ ಹಾಕಿ ಜನ ವಿಶ್ಲೇಷಣೆ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅಷ್ಟು ಸುಲಭಕ್ಕೆ ಪಕ್ಷ ಬಿಡೋರಲ್ಲ, ಹಾಗಂತ ಸುಮ್ಮನೆಯೂ ಕೋರೋರಲ್ಲ. ತಮ್ಮ ರಾಜಕೀಯ ನಡೆಗೆ ಧಕ್ಕೆ ಬಂದಿದ್ದೇ ಆದಲ್ಲಿ ದೊಡ್ಡ ಸಂದೇಶ ಕೊಡೋದಂತೂ ಸುಳ್ಳಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.